ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಫಾರ್ಚುನರ್ ಕಾರು 4 ದಾರಿಯನ್ನು ಸೇರುವ ಒಂದು ಟ್ರಾಫಿಕ್ ನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ದಟ್ಟವಾದ ಟ್ರಾಫಿಕ್ ಜಾಮ್ ಆಗುತ್ತೆ. ಆಗ ಕಾರಿನಲ್ಲಿ ಕುಳಿತುಕೊಂಡಿದ್ದ ವ್ಯಕ್ತಿ ಆತನ ಡ್ರೈವರ್ ಜೊತೆ, ಏನಪ್ಪಾ ಸ್ವಲ್ಪ ಹೊತ್ತು ನಿಲ್ಲು, ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ರೋಡ್ ಅಲ್ಲಿ ಆಲ್ರೆಡಿ ತುಂಬಾ ಜನ ನಿಂತಿದ್ದಾರೆ ಅಲ್ವಾ, ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋದಿಕ್ಕೆ ತುಂಬಾ ಟೈಮ್ ಆಗುತ್ತೆ ಅನ್ಸುತ್ತೆ, ಆತರ ಬೀಳ್ಬೇಡ, ಆಯಾಗಿ ಆರಾಮಾಗಿ ಇರು, ಈ ಟ್ರಾಫಿಕ್ ಕ್ಲಿಯರ್ ಆಗೋವರೆಗೂ ಇಲ್ಲಿಯೇ ಇರೋಣ ಅಂತ ಹೇಳ್ತಾರೆ. ಆ ರೀತಿ ಅಂದ ತಕ್ಷಣ ಡ್ರೈವರ್ ತನ್ನ ಕಾರನ್ನ ಆಫ್ ಮಾಡ್ತಾರೆ. ಸ್ನೇಹಿತರೆ, ಈ ದಿನ ಹೇಳುತ್ತಿರುವ ಈ ಒಂದು ಕತೆ ತುಂಬಾ ಶಾಕಿಂಗ್ ಆಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 2017 ಆಗಸ್ಟ್ 14ರಂದು ಉತ್ತರ ಪ್ರದೇಶ ಜಿಲ್ಲೆಗೆ ಸೇರಿದ ಕರ್ನೂಜ್ ಎಂಬ ಪ್ರದೇಶವಿದೆ. ಈ ಕರ್ನೂಜ್ ಪ್ರದೇಶದಲ್ಲಿ ಚಿಬ್ರಾಮು ಎಂಬ ಚಿಕ್ಕ ಊರು ಇದೆ. ಆದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಅದೇ ಚಿಬ್ರಾಮಾವು ಊರು. ಅದೇ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಿಕೊಂಡಿದ್ದಾರೆ ಯಜಮಾನ ಸತ್ಯೇಂದ್ರ ಚೌಹಾನ್. ಆತನು ಯಾವುದೋ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇರುವಾಗ ಆ ಸಿಗ್ನಲ್ ನಲ್ಲಿ ಫಾರ್ಚೂನ್ ಕಾರು ನಿಂತು ಹೋಗುತ್ತದೆ. ಇನ್ನು ವ್ಯಕ್ತಿಗತವಾಗಿ ನೋಡಿದ್ರೆ ಈ ಸತ್ಯೇಂದ್ರ ಚೌಹಾನ್ ತುಂಬಾ ದಯೆ ಮತ್ತು ಕರುಣೆಯನ್ನು ಹೊಂದಿರುವಂತ ವ್ಯಕ್ತಿ, ತುಂಬಾ ಒಳ್ಳೆಯವನು ಕೂಡ. ಇನ್ನು ಕಾರು ನಿಂತ ತಕ್ಷಣ ಭಿಕ್ಷಾಟನೆ ಮಾಡುವವರು, ವ್ಯಾಪಾರ ಮಾಡುವವರು ಹೇಗೆ ಬರುತ್ತಾರೋ ಅದೇ ರೀತಿ 3-4 ಮಹಿಳೆಯರು ಆ ಕಾರನ್ನ ಸುತ್ತಿಕೊಳ್ಳುತ್ತಾರೆ. ಅವರೆಲ್ಲರೂ ನೋಡುವುದಕ್ಕೆ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ತುಂಬಾ ಅಸಹ್ಯವಾಗಿದ್ದಾರೆ. ಸತ್ಯೇಂದ್ರ ಡ್ರೈವರ್ ಕಾರ್ ಗ್ಲಾಸ್ ಅನ್ನ ಕೆಳಗಡೆ ತೆಗಿತಾರೆ. ಆಗ ಸತ್ಯೇಂದ್ರಜಿತ್ ತನ್ನ ಜೇಬಿನಿಂದ ಪರ್ಸ್ ಅನ್ನ ತೆಗೆದು ಅದರಲ್ಲಿದ್ದ ಸ್ವಲ್ಪ ದುಡ್ಡನ್ನ ತೆಗೆದು ಅದರಲ್ಲಿ ಒಂದು 100 ರೂಪಾಯಿಯನ್ನ ಅಲ್ಲಿದ್ದ 4 ಮಹಿಳೆಯರಿಗೆ ಸೇರಿಸಿ ಕೊಡುತ್ತಾರೆ. ಆ ನಂತರ ಕಾರ್ ಡೋರ್ ಗ್ಲಾಸ್ ಅನ್ನ ಕ್ಲೋಸ್ ಮಾಡ್ತಾರೆ. ನಂತರ ಟ್ರಾಫಿಕ್ ಜಾಮ್ ನಿಧಾನವಾಗಿ ಕ್ಲಿಯರ್ ಆಗೋದನ್ನ ಆತ ಗಮನಿಸ್ತಾನೆ. ನಂತರ ಕಾರನ್ನ ಸ್ಟಾರ್ಟ್ ಮಾಡುವಂತ ತನ್ನ ಡ್ರೈವರ್ಗೆ ಆದೇಶ ಮಾಡ್ತಾರೆ. ಆಗ ಡ್ರೈವರ್ ಕೂಡ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ತಾರೆ. ಕಾರು ನಿಧಾನವಾಗಿ ಎಲ್ಲರನ್ನು ದಾಟಿಕೊಂಡು ಹೋಗುತ್ತಿದೆ. ಸತ್ಯಜಿತ್ ಕುಳಿತುಕೊಂಡಿದ್ದ ಕಿಟಕಿಯ ಪಕ್ಕದಲ್ಲಿದ್ದ ಒಬ್ಬ ಮಹಿಳೆ ಕಾರಿನ ಕಿಟಕಿಯಲ್ಲಿ ಇಣುಕಿ ನೋಡುತ್ತಾ, ಸ್ವಾಮಿ, ನನಗಿನ್ನೂ ನೀವು ದುಡ್ಡು ಕೊಟ್ಟಿಲ್ಲ, ಅವರಿಗೆ ಮಾತ್ರ ಕೊಟ್ಟಿದ್ದೀರಾ, ಯಾಕೆ ನೀವು ನನಗೆ ಕೊಡೋದಿಲ್ವಾ? ಏಕೆ ನಾನು ಮನುಷ್ಯರಾಗಿ ಕಾಣಿಸ್ತಿಲ್ವಾ ಎಂದು ಕೇಳುತ್ತಾಳೆ. ಸತ್ಯ ಆ ಕಾರ್ ಕಿಟಕಿಯಿಂದ ಆಕೆಯನ್ನ ಇಣುಕಿ ನೋಡುತ್ತಾನೆ. ಆದ್ರೆ ಅವಳನ್ನ ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ಮತ್ತೆ ಆಲೋಚನೆ ಮಾಡ್ತಾನೆ. ಏನೋ ಒಂದು ರೀತಿ ಭ್ರಾಂತ್ ಹೊಡೆದ ಹಾಗೆ ಆಗುತ್ತೆ. ಏಕೆಂದ್ರೆ ದುಡ್ಡು ಕೇಳಿದ ಮಹಿಳೆ ಆತನಿಗೆ ಚೆನ್ನಾಗಿ ಗೊತ್ತು. ಸತ್ಯೇಂದ್ರ ಜೈನ್ ತಕ್ಷಣ ತನ್ನ ಕಾರ್ ಗ್ಲಾಸ್ ಅನ್ನ ಇಳಿಸಿದ ತಕ್ಷಣ ಆ ಮಹಿಳೆ ಜೈನ್ ಹತ್ರ ಹೋಗಿ ತನ್ನ ತಲೆಯನ್ನ ಆ ಕಾರಿನ ಒಳಗಡೆ ಇಟ್ಟು, ಸ್ವಾಮಿ ಕೊಡಿ, ನನಗೂ ಸ್ವಲ್ಪ ದುಡ್ಡನ್ನ ಎಂದು ಕೇಳುವುದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆತನು ಆಕೆಗೆ ಏನು ಕೊಡುವುದಿಲ್ಲ. ನೀವು ಅವರಿಗೆ ದುಡ್ಡು ಕೊಟ್ರಿ, ಆದ್ರೆ ಅವ್ರು ಮಾತ್ರ ನನಗೇನು ಕೊಡದೆ ಅವರೇ ಇಟ್ಕೊಂಡು ಹೋದ್ರು ಎಂದು ಹೇಳ್ತಾಳೆ ಆ ಮಹಿಳೆ. ತಕ್ಷಣ ಸತ್ಯೇಂದ್ರ ಜೈನ್ ಆ ಮಹಿಳೆಯನ್ನ ನೋಡಿ, ಏಯ್ ನೀನಿಲ್ಲಿ ಏನ್ ಮಾಡ್ತಿದೀಯಾ ಎಂದು ಕೇಳುತ್ತಾರೆ. ಆ ಮಾತನ್ನು ಕೇಳಿ ಆಕೆ ಶಾಕ್ ಆಗ್ತಾಳೆ. ಆಗ ಅವಳು ಆತನನ್ನ ಕ್ಲಿಯರ್ ಆಗಿ ನೋಡ್ತಾಳೆ. ನಂತರ ಅವಳು ಆತನನ್ನ ಗುರುತಿಸುತ್ತಾಳೆ. ನೀವು ಸತ್ಯೇಂದ್ರ ಅಲ್ವಾ ಎಂದು ಕೇಳುತ್ತಾಳೆ. ಹೌದು, ನಾನು ಸತ್ಯೇಂದ್ರನು. ಆ ವಿಷಯ ಇರ್ಲಿ ಬಿಡು, ನೀನೇನು ಈ ಟ್ರಾಫಿಕ್ ಜಾಮ್ ಅಲ್ಲಿ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಇಲ್ಲೇನ್ ಮಾಡ್ತಿದ್ಯಾ ಎಂದು ಆಶ್ಚರ್ಯ ತುಂಬಿದ ಕಣ್ಣಿನಿಂದ ಕೇಳುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆಕೆ ಬೇರೆ ಯಾರು ಅಲ್ಲ, ಸತ್ಯೇಂದ್ರ ಜೈನ್ ನಿಂದ ಡೈವರ್ಸ್ ತೆಗೆದುಕೊಂಡಿರುವ ಹೆಂಡತಿ. ಈ ಜೋಡಿ 3 ವರ್ಷಗಳ ಹಿಂದೆ ಡೈವರ್ಸ್ ತೆಗೆದುಕೊಂಡಿದೆ. ಇಷ್ಟು ವರ್ಷಗಳ ನಂತರ ರೋಡ್ ಅಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದಾರೆ. ಡೈವರ್ಸ್ ತೆಗೆದುಕೊಂಡಿರುವ ಹೆಂಡತಿ ಹೆಸರು ರೂಬಿ. ರೂಬಿ ಒಳ್ಳೆಯ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು. ಆದ್ರೆ ಸತ್ಯನಿಂದ ಡೈವರ್ಸ್ ಬೇಕು ಅಂತ ಕೋರ್ಟ್ಗೆ ಕೇಸ್ ಹಾಕುತ್ತಾಳೆ. ಹಾಗೆ ಆತನಿಂದ ಜೀವನಾಂಶ ಕೂಡ ಬೇಕು ಎಂದು ಕೇಳುತ್ತಾಳೆ. ಈ ರೀತಿಯಾಗಿ ಕೋರ್ಟ್ಗೆ ಡೈವರ್ಸ್ ಕೇಸ್ ಹಾಕಿದಾಗ ಸತ್ಯೇಂದ್ರ ಜೈನ್ಗೆ 40 ಲಕ್ಷ ದಂಡವನ್ನು ಹಾಕಿದ್ದರಿಂದ ಅಷ್ಟು ಹಣವನ್ನ ಆತನು ರೂಬಿ ಅಕೌಂಟ್ಗೆ ಹಾಕುತ್ತಾನೆ. ಈ ರೀತಿಯಾಗಿ ಅವರಿಗೆ ಡೈವರ್ಸ್ ಆಗುತ್ತದೆ. 40 ಲಕ್ಷ ಅಂದ್ರೆ ಅಷ್ಟು ಕಡಿಮೆ ಮೊತ್ತ ಏನು ಅಲ್ಲ. ನಾನು ನಿನಗೆ 40 ಲಕ್ಷ ಹಣವನ್ನ ದಂಡ ಕಟ್ಟಿ ಕೊಟ್ಟಿದ್ದೇನಲ್ವಾ, ಆ ದುಡ್ಡನ್ನೆಲ್ಲ ಏನ್ ಮಾಡ್ದೆ? ಈ ರೀತಿ ರೋಡ್ ಅಲ್ಲಿ ಭಿಕ್ಷೆ ಬೇಡ್ತಿದ್ಯಾ? ಅಸಲಿಗೆ ಏನಾಯ್ತು? ಆ ದುಡ್ಡೆಲ್ಲ ಏನ್ ಮಾಡ್ದೆ? ಇಂತಹ ಪರಿಸ್ಥಿತಿ ಏಕೆ ಬಂತು? ಈ ರೀತಿಯ ಎಷ್ಟೋ ಪ್ರಶ್ನೆಗಳನ್ನ ಕೇಳುತ್ತಾನೆ. ಆಕೆಯು ಆ ಪ್ರಶ್ನೆಗಳನ್ನೆಲ್ಲವನ್ನು ಕೇಳಿದ ನಂತರ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾಳೆ. ಆಗ ಸತ್ಯೇಂದ್ರ ಜೈನ್ ರೂಬಿ ಹತ್ರ ಈ ರೀತಿಯಾಗಿ ಹೇಳುತ್ತಾನೆ, ಕಾರ್ ಹತ್ತು, ನನ್ನ ಹಿಂದಿನ ಸೀಟಲ್ಲಿ ಕುಳಿತುಕೋ ಎಂದು ಹೇಳುತ್ತಾನೆ. ಸತ್ಯೇಂದ್ರ ಜೈನ್ ತನ್ನ ಕಾರಿನ ಹಿಂದಿನ ಡೋರ್ ಅನ್ನ ತೆಗಿ ಅಂತ ತನ್ನ ಡ್ರೈವರ್ಗೆ ಹೇಳುತ್ತಾನೆ. ತಕ್ಷಣ ಡ್ರೈವರ್ ಕಾರ್ ಡೋರ್ ಅನ್ನ ತೆಗಿತಾನೆ. ತಕ್ಷಣ ರೂಬಿ ಕಾರನ್ನ ಹತ್ತುತ್ತಾಳೆ. ಅವಳು ಕಾರನ್ನ ಹತ್ತಿದ ತಕ್ಷಣ ಅಲ್ಲಿದ್ದವರು ಎಲ್ಲರೂ ಕೂಡ, ಆತನ ಯಾರು? ಇವಳನ್ನ ಯಾಕೆ ಕಾರಲ್ಲಿ ಹತ್ತಿಸ್ಕೊಳ್ತಿದ್ದಾನೆ? ಅಸಲಿಗೆ ಇವಳಿಗೂ ಆತನಿಗೂ ಏನ್
ಸಂಬಂಧ ಅಂತೇಳಿ ಹಲವು ಆಲೋಚನೆಗಳನ್ನ ಮಾಡ್ತಾರೆ. ಅದೇ ಪ್ರಶ್ನೆಯನ್ನ ಆ ಕಾರಿನಲ್ಲಿ ಕುಳಿತುಕೊಂಡಿದ್ದ ವ್ಯಕ್ತಿಯನ್ನ ಕೇಳ್ತಾರೆ. ಸ್ನೇಹಿತರೆ, ಇದೇ ವಿಷಯದ ಬಗ್ಗೆ ಈಗ ಮಾತನಾಡಿಕೊಳ್ಳೋಣ ಬನ್ನಿ. ಆಗ ಆತನು ಈಕೆ ನನ್ನಿಂದ ಡೈವರ್ಸ್ ತೆಗೆದುಕೊಂಡಿರುವ ಹೆಂಡತಿ ಎಂದು ಹೇಳುತ್ತಾನೆ. ಆಗ ಅವರಿಗೆ ಅಲ್ಲಿನ ಅಸಲಿ ವಿಷಯ ಅರ್ಥವಾಗುತ್ತೆ. ಸತ್ಯೇಂದ್ರ ಜೈನ್ ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿಲ್ಲ, ನಾನೇ ಸ್ವತಃ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಸತ್ಯೇಂದ್ರ ಜೈನ್ ರೂಬಿಯನ್ನ ತನ್ನ ಜೊತೆ ಕರೆದುಕೊಂಡು ಹೋಗಿ ಒಂದು ಹೋಟೆಲ್ ನಲ್ಲಿ ಕೂರಿಸುತ್ತಾನೆ. ನಂತರ ಸತ್ಯೇಂದ್ರ ಜೈನ್ ಸ್ವಲ್ಪ ದುಡ್ಡನ್ನ ತನ್ನ ಡ್ರೈವರ್ಗೆ ಕೊಟ್ಟು ಒಂದು ಒಳ್ಳೆಯ ಸೀರೆ ಮತ್ತು ಚಪ್ಪಲಿಯನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಆಗ ತಕ್ಷಣ ಡ್ರೈವರ್ ತನ್ನ ಯಜಮಾನನ ಮಾತನ್ನ ಕೇಳಿ ಪಕ್ಕದಲ್ಲೇ ಇದ್ದ ಒಂದು ಶಾಪ್ಗೆ ಹೋಗಿ ಅಲ್ಲಿಂದ ಬಟ್ಟೆ ಮತ್ತು ಚಪ್ಪಲಿಯನ್ನ ತೆಗೆದುಕೊಂಡು ಬರುತ್ತಾನೆ. ಹೋಟೆಲ್ ನಲ್ಲಿ ಒಂದು ರೂಮ್ ಅನ್ನ ತೆಗೆದುಕೊಂಡು ಅಲ್ಲಿಗೆ ರೂಬಿಯನ್ನ ಕರೆದುಕೊಂಡು ಹೋಗುತ್ತಾನೆ. ನಂತರ ಡ್ರೈವರ್ ತೆಗೆದುಕೊಂಡು ಬಂದಿದ್ದ ಬಟ್ಟೆ ಚಪ್ಪಲಿಯನ್ನ ಕೊಡುತ್ತಾನೆ. ನೀನು ಬಾತ್ರೂಮ್ ಹೋಗಿ ಸ್ನಾನ ಮಾಡಿ ಈ ಬಟ್ಟೆಯನ್ನ ಹಾಕಿಕೊಂಡು ಬಾ ಅಂತ ಹೇಳ್ತಾನೆ. ಸ್ನೇಹಿತರೆ, ರೂಬಿ ಹೊಸ ಬಟ್ಟೆಯನ್ನು ಹಾಕಿಕೊಂಡ ನಂತರ ಒಂದು ಮದುವೆ ಹೆಣ್ಣಿನಾಗಿ ಅಂದವಾಗಿ ಕಾಣುತ್ತಾಳೆ. ಸತ್ಯೇಂದ್ರ ಜೈನ್ ಅವಳನ್ನು ಆ ರೀತಿ ನೋಡಿದ ತಕ್ಷಣ ಶಾಕ್ ಆಗಿ ಹೋಗುತ್ತಾನೆ. ನಾನು ಒಂದು ಅರ್ಜೆಂಟ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ನನಗೆ ಸ್ವಲ್ಪ ಸಮಯ ಕೊಟ್ರೆ ನಾಳೆ ಬಂದು ನಿನ್ನನ್ನು ಭೇಟಿ ಆಗ್ತೀನಿ. ನೀನು ಎಲ್ಲಿ ಇರ್ತೀಯ ಅಂತೇಳಿ ನಿನ್ನ ಅಡ್ರೆಸ್ ಅನ್ನ ಒಂದು ಪೇಪರ್ ಅಲ್ಲಿ ಬರೆದು ಕೊಡು, ನಾನು ಡೆಲ್ಲಿಯಿಂದ ಮರಳಿ ಬಂದ ನಂತರ ನಿನ್ನನ್ನು ಭೇಟಿ ಆಗುತ್ತೇನೆ ಎಂದು ಹೇಳುತ್ತಾನೆ. ಆಕೆ ಸರಿ ಎಂದು ಹೇಳಿ ತನ್ನ ರೂಮ್ಗೆ ಹೋಗುತ್ತಾಳೆ. ಸತ್ಯೇಂದ್ರ ಜೈನ್ ಡೆಲ್ಲಿಗೆ ಹೋಗಿ ಅಲ್ಲಿನ ಕೆಲಸಗಳನ್ನ ಪೂರ್ತಿ ಮಾಡಿ ರಾತ್ರಿ ಮನೆಗೆ ಬಂದು ಮಲಗಿಕೊಂಡಾಗ ಸತ್ಯೇಂದ್ರ ಜೈನ್ಗೆ ರೂಬಿ ರೋಡ್ ಅಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ದೃಶ್ಯ ಆಗಾಗ ನೆನಪಿಗೆ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ರೂಬಿಗೆ ಆ ದಿನ ಸತ್ಯನನ್ನು ನೋಡಿರುವುದೇ ನೆನಪಾಗುತ್ತಿದೆ. ಈ ರೀತಿ ಅಯೋಮಯ ಪರಿಸ್ಥಿತಿಯಲ್ಲಿ ಅವರು ನಿದ್ದೆಯನ್ನು ಕೂಡ ಮಾಡದೆ ಹೋದರು. ಮಾರ್ನಿನ ಸತ್ಯೇಂದ್ರ ಜೈನ್ ರೂಬಿ ಕೊಟ್ಟಿರುವ ಅಡ್ರೆಸ್ ಅಲ್ಲಿ ಅವಳನ್ನ ಹುಡುಕಾಡುತ್ತಾನೆ. ಆದ್ರೆ ಅವಳು ಇಲ್ಲ ಅಂತೇಳಿ ಗೊತ್ತಾಗಿ ನಂತರ ಇಂದಿನ ದಿನ ಭೇಟಿಯಾಗಿದ್ದ ಅದೇ ಸ್ಥಳಕ್ಕೆ ಅವಳನ್ನ ಹುಡುಕಿಕೊಂಡು ಬರುತ್ತಾನೆ. ಆಗ ಮತ್ತೆ ರೂಬಿ ಭಿಕ್ಷಾಟನೆ ಮಾಡುತ್ತಿರುವಾಗ ಕಾಣಿಸುತ್ತಾಳೆ. ಆಗ ಮತ್ತೆ ಸತ್ಯ ರೂಬಿಯನ್ನ ಕಾರಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ರೂಬಿ ಕಾರಲ್ಲಿ ಕುಳಿತುಕೊಂಡ ನಂತರ ಸತ್ಯನನ್ನ ತಾನಿರುವ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ತುಂಬಾ ಹಳೆಯದಾದ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾಳೆ. ಆಗ ಅವರು ಆ ಮನೆಗೆ ಹೋದಾಗ ಅಲ್ಲಿ ಒಂದು ಫೋಟೋ ಕಾಣಿಸುತ್ತದೆ. ಸತ್ಯ ರೂಬಿ ಇಬ್ಬರು ಇರುವ ಫೋಟೋ ಆ ಗೋಡೆಯ ಮೇಲೆ ನೇತಾಡುತ್ತಿರುವುದನ್ನ ನೋಡುತ್ತಾನೆ. ಸತ್ಯಜಿತ್ಗೆ ತಕ್ಷಣ ಆ ಫೋಟೋ ಮೇಲೆ ಕಣ್ಣು ಬಿದ್ದ ತಕ್ಷಣ ನಮ್ಮಿಬ್ಬರಿಗೂ ಡೈವರ್ಸ್ ಆಗಿ 3 ವರ್ಷ ಆಗಿದೆ, ನಮ್ಮ ದಾರಿಗಳು ಕೂಡ ಬದಲಾಗಿ ಹೋಗಿದ್ದಾವೆ, ನಾನು ನಿನಗೆ ದಂಡವನ್ನು ಕೂಡ ಕಟ್ಟಿಕೊಟ್ಟಿದ್ದೇನೆ, ಹಾಗಿದ್ರೂ ಇನ್ನೂ ಯಾಕೆ ಈ ಫೋಟೋವನ್ನ ಇಟ್ಕೊಂಡಿದ್ಯಾ ಅಂತೇಳಿ ರೂಬಿಯನ್ನ ಕೇಳ್ತಾನೆ. ಆಗ ರೂಬಿ ಕಣ್ಣೀರು ಹಾಕುತ್ತಾ ಈ ರೀತಿಯಾಗಿ ಹೇಳುತ್ತಾಳೆ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ಗೆ ವಿಚ್ಛೇದನವನ್ನ ಕೊಟ್ಟೆ, ಆದ್ರೆ ಆ ವಿಚ್ಛೇದನದ ಹಿಂದೆ ನನ್ನ ಸಮ್ಮತಿ ಇಲ್ಲ, ಎಂದಿಗೂ ನಾನ್ ನಿಮಗೆ ವಿಚ್ಛೇದನವನ್ನ ಕೊಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆಗ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ನೋ ಈಗಲೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ ಅಂತ ರೂಬಿ ಹೇಳುತ್ತಾಳೆ. ಆಗಿರುವಾಗ ಮತ್ತೇಕೆ ನನಗೆ ಡೈವರ್ಸ್ ಕೊಟ್ಟೆ ಅಂತ ಸತ್ಯ ಕೇಳಿದಾಗ ತುಂಬಾ ದುಃಖದಿಂದ ರೂಬಿ ಎಲ್ಲವನ್ನು ಹೇಳುವುದಕ್ಕೆ ಶುರು ಮಾಡುತ್ತಾಳೆ. ವಾಸ್ತವವಾಗಿ ರೂಬಿಗೆ ತಂದೆ, ಸೋದರ ಮತ್ತು ಒಬ್ಬ ಭಾವ ಇದ್ದಾರೆ. ಸತ್ಯೇಂದ್ರ ಜೈನ್ ಒಬ್ಬ ದೊಡ್ಡ ವ್ಯಾಪಾರಸ್ಥ, ಆತನಿಗೆ ತುಂಬಾ ಆಸ್ತಿ ಇದೆ, ತುಂಬಾ ಶ್ರೀಮಂತ ಕುಟುಂಬ. ಆ ಕುಟುಂಬಕ್ಕೆ ಆ ಎಲ್ಲ ಆಸ್ತಿಗೂ ಕೂಡ ಸತ್ಯೇಂದ್ರ ಜೈನ್ ಒಬ್ಬನೇ ವಾರಸುದಾರ. ಆದ್ದರಿಂದ ಸತ್ಯೇಂದ್ರ ಜೈನ್ ನನ್ನ ಮದುವೆ ಆದ್ರೆ ರಾಶಿ ರಾಶಿ ಆಸ್ತಿ ಬರುತ್ತೆ ಅಂತೇಳಿ ನಮ್ಮವರೆಲ್ಲ ಸೇರಿ ಪ್ಲಾನ್ ಮಾಡಿದ್ರು. ರೂಬಿಯ ಕುಟುಂಬದವರೆಲ್ಲರೂ ಸತ್ಯೇಂದ್ರ ಜೈನ್ ನ ಮನೆಯನ್ನು ನೋಡುವುದಕ್ಕೆ ಹೋದಾಗ ಅಲ್ಲೆಲ್ಲ ದುಡ್ಡಿನಿಂದ ತುಂಬಿರುವಂತೆ ಕಾಣಿಸಿತು. ಅಂದುಕೊಂಡಿದ್ದಕ್ಕಿಂತ ಅವರು ತುಂಬಾ ಶ್ರೀಮಂತರು ಎಂದು ಗೊತ್ತಾಯಿತು. ಬೇಕಾದಷ್ಟು ಸಂಪಾದನೆ ಇದೆ, ಅವರಿಗೆ ಒಬ್ಬನೇ ಮಗ, ನಮ್ಮ ಹುಡುಗಿಯನ್ನ ಅವರಿಗೆ ಕೊಟ್ರೆ ಬಂಧುಗಳನ್ನು ಕೂಡ ಚೆನ್ನಾಗಿ ನೋಡ್ಕೋತಾರೆ ಅಂತೇಳಿ ಪ್ಲಾನ್ ಮಾಡ್ತಾರೆ. ರೂಬಿಯ ಸೋದರನಿಗೆ ಅಷ್ಟೊಂದು ಆಸ್ತಿಯನ್ನು ನೋಡಿದ ತಕ್ಷಣ ದುರಾಸೆ ಹುಟ್ಟುತ್ತದೆ. ರೂಬಿ ಸತ್ಯೇಂದ್ರ ಜೈನ್ ಅನ್ನ ಮದುವೆ ಮಾಡಿಕೊಂಡು ಅವರ ಮನೆಗೆ ಹೋಗುತ್ತಾಳೆ. 2 ವರ್ಷಗಳವರೆಗೂ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತದೆ. ಆ ನಂತರ ನಿಜವಾದ ಸಮಸ್ಯೆ ಶುರುವಾಗುತ್ತದೆ. ನಿಧಾನವಾಗಿ ಅವಳ ಭಾವ, ತಂದೆ ತಾಯಿಗಳು ಮತ್ತು ಅವಳ ಸೋದರ ಅವಳ ಮನೆಗೆ ಬರುವುದಕ್ಕೆ ಶುರು ಮಾಡ್ತಾರೆ. ಅವರು ಆ ಮನೆಯಲ್ಲಿ ಅವರಿಗೆ ಇಷ್ಟ ಬಂದಂತೆ ಇರುವುದಕ್ಕೆ ಶುರು ಮಾಡುತ್ತಾರೆ. ಒಟ್ಟಲ್ಲಿ ಅವರೆಲ್ಲರೂ ಸೇರಿಕೊಂಡು ರೂಬಿಗೆ ಎಲ್ಲ ರೀತಿಯ ಸಮಸ್ಯೆ ಬರುವಂತೆ ಮಾಡುತ್ತಾರೆ. ಆಕೆ ಅವರ ಮಾಯೆಯಲ್ಲಿ ಬಿದ್ದು ತನ್ನ ಜೀವನವನ್ನ ತನ್ನ ಕೈಯಾರೆ ಹಾಳು ಮಾಡಿಕೊಂಡಳು. ಆಗ ಗಂಡ ಹೆಂಡತಿಯರ ಮಧ್ಯೆ ಜಗಳಗಳು ಶುರುವಾಗುತ್ತವೆ. ಕೊನೆಗೆ ವಿಚ್ಛೇದನದವರೆಗೂ ಹೋಗುತ್ತದೆ. ರೂಬಿಯ ಜೀವನದ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಸತ್ಯೇಂದ್ರ ಜೈನ್ ಬಳಿ ದುಡ್ಡಿಗೆ ಕೊರತೆ ಇಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿರುವ ಕಾರಣ ಸತ್ಯೇಂದ್ರ ಜೈನ್ ದಂಡದ ರೂಪದಲ್ಲಿ ದುಡ್ಡನ್ನ ಕೊಟ್ರೆ ಆ ದುಡ್ಡಿನಿಂದ ನಾವೆಲ್ಲರೂ ಕೂಡ ಸಂತೋಷವಾಗಿರ್ಬೋದು ಅಂತೇಳಿ ಆಲೋಚನೆ ಮಾಡ್ತಾರೆ. ಆ ದುಡ್ಡಿನಿಂದ ನಮ್ಮ ಜೀವನವನ್ನ ಸುಖವಾಗಿ ಕಳೆಯಬೇಕು ಎಂದುಕೊಳ್ಳುತ್ತಾರೆ. ಆದ್ರೆ ಇವರು ನನ್ನ ಜೀವನವನ್ನ ನಾಶ ಮಾಡುತ್ತಿದ್ದಾರೆ, ನಮ್ಮ ಮನೆಯನ್ನ ಇವರು ನಾಶ ಮಾಡುತ್ತಿದ್ದಾರೆ ಎಂದು, ನನ್ನನ್ನು ಹಾಳು ಮಾಡುತ್ತಿದ್ದಾರೆ ಎಂದು ರೂಬಿಗೆ ಅರ್ಥವಾಗುವುದಿಲ್ಲ. ರೂಬಿನು ಕೂಡ ತನ್ನ ತಂದೆ, ತಾಯಿ, ಭಾವ, ಸೋದರನ ಪ್ರೋತ್ಸಾಹದಿಂದಲೇ ಈ ರೀತಿಯಾಗಿ ಮಾಡಿದಳು. ಕೊನೆಗೆ ರೂಬಿ ಸತ್ಯಜಿತ್ ಡೈವರ್ಸ್ ತಗೊಳ್ತಿದ್ದಾರೆ ಅಂತೇಳಿ ಗೊತ್ತಾಗಿ ಕೊನೆಗೆ ರೂಬಿಯ ಕುಟುಂಬಸ್ಥರು ಸತ್ಯೇಂದ್ರ ಜೈನ್ ನಿಂದ 40 ಲಕ್ಷ ಹಣವನ್ನ ಜೀವನಾಂಶವಾಗಿ ಕೇಳು ಅಂತ ಹೇಳ್ಕೊಡ್ತಾರೆ. ಆಗ ರೂಬಿ ಅಷ್ಟು ದುಡ್ಡು ನನಗೆ ಜೀವನಾಂಶಕ್ಕೆ ಬೇಕು ಅಂತೇಳಿ ಡಿಮ್ಯಾಂಡ್
ಮಾಡ್ತಾಳೆ. ಅದಕ್ಕೆ ಆತನು ಕೂಡ ಕೊಡ್ತಾನೆ. ಆಗ ಕೋರ್ಟ್ ಅವರಿಗೆ ವಿಚ್ಛೇದನವನ್ನ ಮಂಜೂರು ಮಾಡುತ್ತೆ. ಆ ದುಡ್ಡೆಲ್ಲವೂ ಕೂಡ ರೂಬಿಯ ಅಕೌಂಟ್ಗೆ ಬರುತ್ತೆ. ಆಗ ಆಕೆ ಭಾವ ನಿಧಾನವಾಗಿ, ನೋಡು ರೂಬಿ, ಈಗ ನೀನು ವಿಚ್ಛೇದನವನ್ನ ತೆಗೆದುಕೊಂಡಿದ್ದೀಯಾ. ನಾನ್ ನಿನಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ. ನೀನು ಈ ರೀತಿ ವಿಚ್ಛೇದನವನ್ನು ತೆಗೆದುಕೊಂಡ ನಂತರ ಯಾರು ನಿನ್ನನ್ನ ಮದುವೆ ಮಾಡಿಕೊಳ್ಳುತ್ತಾರೆ ಹೇಳು? ಯಾರು ಕೂಡ ಮಾಡಿಕೊಳ್ಳುವುದಿಲ್ಲ. ಆದ್ರೆ ನೀನು ದಂಡದಿಂದ ಬಂದಿರುವ ದುಡ್ಡಿನಿಂದ ಮನೆಯನ್ನು ಕೊಂಡುಕೊಳ್ಳೋಣ ಅಂದ್ಕೊಂಡಿದ್ದೀಯಾ. ಆದ್ರೆ ನಿನ್ನ ಹೆಸರಲ್ಲಿ ದುಡ್ಡಿದ್ರೆ ಅದರ ಆಸೆಯ ಮೇಲೆ ಬಂದು ಮದುವೆ ಮಾಡಿಕೊಳ್ಳುತ್ತಾರೆ. ಆ ನಂತರ ನಿನ್ನನ್ನು ಕೊಂದು ಹಾಕಿ ಆಸ್ತಿಯನ್ನು ಕಬಳಿಸುತ್ತಾರೆ ಎಂದು ಭಯ ಬೀಳಿಸುತ್ತಾನೆ. ಇದರಿಂದ ರೂಬಿ ಭಯಬಿದ್ದು ಹೋಗುತ್ತಾಳೆ. ಈ ರೀತಿಯಾಗಿ ಪ್ಲಾನ್ ಮಾಡಿ ಭಾವ ತನ್ನ ಸೊಸೆಯಿಂದ 30 ಲಕ್ಷದವರೆಗೂ ಅವಳಿಂದ ಪಡೆದುಕೊಳ್ಳುತ್ತಾನೆ. ನಿಧಾನವಾಗಿ ರೂಬಿಯ ಹತ್ತಿರ ಇದ್ದ ಎಲ್ಲ ದುಡ್ಡನ್ನು ಕೂಡ ಸ್ವಾಹ ಮಾಡಿಕೊಂಡರು. ನಂತರ ರೂಬಿಯ ಸೋದರನು ಮದುವೆ ಮಾಡಿಕೊಂಡು ಹೆಂಡತಿಯನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆಗ ಆಕೆ ರೂಬಿಯನ್ನ ನೋಡಿ ಅಸೂಯೆ ಪಡುವುದಕ್ಕೆ ಶುರು ಮಾಡುತ್ತಾಳೆ. ರೂಬಿಯ ಕಣ್ಣು ಯಾರ ಮೇಲೆ ಬೀಳುತ್ತದೋ ಅವರು ಸರ್ವನಾಶವಾಗಿ ಹೋಗುತ್ತಾರೆ ಎಂದು ಬಂದಿರುವ ಸೊಸೆ ಚುಚ್ಚು ಮಾತುಗಳನ್ನು ಆಡುವುದಕ್ಕೆ ಶುರು ಮಾಡುತ್ತಾಳೆ. ಇದರಿಂದ ರೂಬಿಗೆ ತುಂಬಾ ದುಃಖವಾಗುತ್ತಿತ್ತು. ಮದುವೆ ಆದಾಗ ರೂಬಿಗೆ ತುಂಬಾ ವಿಷಯಗಳು ಗೊತ್ತಾಗಲಿಲ್ಲ. ನನ್ನ ಕುಟುಂಬದವರೇ ನನ್ನ ಜೀವನವನ್ನ ನಾಶ ಮಾಡ್ತಿದ್ದಾರೆ ಅಂತೇಳಿ ಅವಳಿಗೆ ಅರ್ಥವಾಗಲಿಲ್ಲ. ಇನ್ನು ವಿಚ್ಛೇದನ ತೆಗೆದುಕೊಂಡಾಗ ಆ ದುಡ್ಡನ್ನೆಲ್ಲ ಖಾಲಿ ಮಾಡಿದ ನಂತರ ರೂಬಿಗೆ ಎಲ್ಲ ವಿಷಯಗಳು ಕೂಡ ಅರ್ಥವಾದವು. ಅವಳಿಗೆ ಎಲ್ಲವೂ ಕೂಡ ಗೊತ್ತು. ಆದ್ರೆ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ತಡವಾಗಿ ಹೋಗಿತ್ತು. ತನ್ನ ಕೈಯಾರೆ ತನ್ನ ಜೀವನವನ್ನ ನಾಶ ಮಾಡಿಕೊಂಡಳು. ಆಕೆಯ ಬಳಿ ದುಡ್ಡು ಖಾಲಿಯಾದ ತಕ್ಷಣ ರೂಬಿಯ ತಂದೆ ತಾಯಿಗಳು, ಆಕೆಯ ಸೋದರ ಆಕೆಯನ್ನ ಮನೆಯಿಂದ ಓಡಿಸಿದರು. ನಂತರ ಅವಳು ಭಾವನ ಮನೆಗೆ ಹೋಗುತ್ತಾಳೆ. ಅವರು ಕೂಡ ಆಕೆಯನ್ನ ಮನೆಯ ಒಳಗಡೆ ಬಿಟ್ಟುಕೊಳ್ಳಲಿಲ್ಲ. ಎಲ್ಲರ ಮಾತನ್ನು ಕೇಳಿ ನೀನು ನಿನ್ನ ಗಂಡನನ್ನು ಬಿಟ್ಟೆ, ಇನ್ನು ನಿನ್ನನ್ನ ತಗೊಂಡು ನಾವೇನ್ ಮಾಡ್ಲಿ ಅಂತೇಳಿ ಎಲ್ಲರೂ ಕೂಡ ಅವಳ ವಿರುದ್ಧವಾಗಿ ಮಾತನಾಡುವುದಕ್ಕೆ ಶುರು ಮಾಡ್ತಾರೆ. ರೂಬಿಗೆ ಅವಳ ಕಣ್ಣೀರನ್ನ ಬಿಟ್ಟರೆ ಮತ್ತೇನು ಉಳಿಯಲಿಲ್ಲ. ರೂಬಿ ತನ್ನ ಕುಟುಂಬ ಸದಸ್ಯರು ಮಾಡಿದ ಮೋಸಕ್ಕೆ ಜೀವನ ಬೇಸತ್ತು ಹೋಗಿ ತುಂಬಾ ದುಃಖ ಪಡುತ್ತಿದ್ದಾಳೆ. ಈಗ ಅಸಲಿ ವಿಷಯವನ್ನ ತಿಳಿದುಕೊಂಡು ತನ್ನ ಮೇಲೆ ತನಗೆ ಅಯ್ಯೋ ಅನಿಸುತ್ತಿದೆ. ಈ ರೀತಿ ಹುಚ್ಚಿಯಾದ ರೂಬಿ ರೋಡ್ ಮೇಲೆ ತಿರುಗಾಡುತ್ತಿದ್ದಾಳೆ. ಅಲ್ಲಿ ನನ್ನಂತ ಮಹಿಳೆಯರು ಎಷ್ಟೋ ಮಂದಿ ಇದ್ದಾರೆಂದು ಅವಳಿಗೆ ಅರ್ಥವಾಗುತ್ತದೆ. ಆಗ ಅವರ ಜೊತೆ ಸೇರಿಕೊಂಡು ಸ್ನೇಹವನ್ನ ಮಾಡಿಕೊಳ್ಳುತ್ತಾಳೆ. ಅವರ ಜೊತೆ ಸೇರಿಕೊಂಡು ರೋಡಲ್ಲಿ ಭಿಕ್ಷೆ ಬೇಡುವುದಕ್ಕೆ ಶುರು ಮಾಡುತ್ತಾಳೆ. ಈ ರೀತಿಯಾಗಿ ತನ್ನ ಜೀವನವನ್ನ ಸಾಗಿಸುತ್ತಿದ್ದಾಳೆ. ಈ ರೀತಿಯಾಗಿ ತನ್ನ ಪೂರ್ತಿ ಕಥೆಯನ್ನ ಹೇಳಿ ಕಣ್ಣೀರು ಹಾಕುತ್ತಾಳೆ. ಸತ್ಯೇಂದ್ರ ಜೈನ್ ಕೂಡ ವಿಷಯವನ್ನ ಕೇಳಿ ತುಂಬಾ ದುಃಖ ಪಡುತ್ತಾನೆ. ಅತ್ತೆ ಹೇಗಿದ್ದಾರೆ ಅಂತೇಳಿ ರೂಬಿ ಸತ್ಯೇಂದ್ರ ಜೈನ್ ನನ್ನ ಕೇಳಿದಾಗ, ಅಮ್ಮ ನಿನ್ನನ್ನ ತುಂಬಾ ನಂಬಿದ್ರು, ಆಕೆ ನಿನ್ನನ್ನ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಹೇಳುತ್ತಾನೆ. ನಿನ್ನ ಬಗ್ಗೆ ಎಷ್ಟು ಸಾರಿ ಕೇಳಿದ್ದರೋ ನನಗೆ ಗೊತ್ತಿಲ್ಲ. ನನ್ನ ಸೊಸೆಯನ್ನ ಮತ್ತೆ ಕರೆದುಕೊಂಡು ಬಾ ಅಂತೇಳಿ ಎಷ್ಟೋ ಸಾರಿ ನನ್ನನ್ನು ಬೇಡಿಕೊಂಡಿದ್ದಾರೆ. ಆದ್ರೆ ಈಗ ಆಕೆ ಮುದುಕಿಯಾಗಿದ್ದಾಳೆ. ಅಮ್ಮನ ಬಳಿ ವಿಚ್ಛೇದನ ಆಯ್ತು ಅಂತ ಹೇಳಿದ್ದಕ್ಕೆ ತುಂಬಾ ದುಃಖ ಪಟ್ಟಳು. ನಮ್ಮಲ್ಲಿ ಉದ್ದೇಶಗಳು ಒಳ್ಳೆಯದಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಂತೇಳಿ ತನ್ನಲ್ಲಿರೋ ಸ್ವಲ್ಪ ದುಡ್ಡನ್ನ ರೂಬಿಗೆ ಕೊಟ್ಟು, ಈ ದುಡ್ಡನ್ನ ಪ್ರತಿ ತಿಂಗಳು ನಿನ್ನ ಖರ್ಚಿಗೆ ಬಳಸಿಕೋ ಎಂದು ಹೇಳುತ್ತಾನೆ. ನಾನು ನಿನ್ನನ್ನು ನೋಡುವುದಕ್ಕೆ ಬರುತ್ತೇನೆ, ದುಡ್ಡು ಕೊಡುತ್ತೇನೆ, ಆದ್ರೆ ನಾನು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳಿ ಕಾರಿನ ಬಳಿ ಹೋಗುತ್ತಾನೆ. ಆಗ ರೂಬಿ ಕಣ್ಣೀರು ಹಾಕುತ್ತಾ ಹೋಗಿ ಸತ್ಯೇಂದ್ರ ಜೈನ್ನ ಕಾಲಿನ ಮೇಲೆ ಬೀಳುತ್ತಾಳೆ. ಒಂದೇ ಒಂದು ಸಾರಿ ನನ್ನ ಅತ್ತೆಯ ಬಳಿ ಮಾತನಾಡುತ್ತೇನೆ ಎಂದು ಬೇಡಿಕೊಳ್ಳುತ್ತಾಳೆ. ಆಕೆ ಕಣ್ಣೀರಿಗೆ ಕರಗಿ ಹೋಗುತ್ತಾನೆ. ಆಗ ಸತ್ಯೇಂದ್ರ ಜೈನ್ ತನ್ನ ಜೇಬಿನಿಂದ ಮೊಬೈಲನ್ನು ತೆಗೆದು ತನ್ನ ತಾಯಿಗೆ ಫೋನ್ ಮಾಡಿ ರೂಬಿ ಹತ್ರ ಮಾತನಾಡಿ ಎಂದು ಹೇಳುತ್ತಾನೆ. ನನ್ನ ಸೊಸೆ ರೂಬಿ ಬಹಳ ದಿನಗಳ ನಂತರ ನನ್ನ ಮಗನನ್ನ ಸೇರಿಕೊಂಡಿದ್ದಾಳೆಂದು ಆ ಮುದಿ ಜೀವ ಅರ್ಥ ಮಾಡಿಕೊಳ್ಳುತ್ತದೆ. ಆಗ ರೂಬಿ ಮಾತನಾಡುತ್ತಾ, ಅತ್ತೆ, ನಾನು ನಿಮ್ಮ ಮಗ ಮಾತನಾಡಿಕೊಂಡಿದ್ದೇವೆ, ನೀವೇನು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ ಎಂದು ರೂಬಿ ಹೇಳುತ್ತಾಳೆ. ಆಗ ತಕ್ಷಣ ಫೋನ್ ಅನ್ನ ಸತ್ಯೇಂದ್ರ ಜೈನ್ಗೆ ಕೊಡ್ತಾಳೆ. ಆಗ ಅಮ್ಮ ಬೇಗ ನನ್ನ ಸೊಸೆಯನ್ನ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಸತ್ಯೇಂದ್ರ ಜೈನ್ ತನ್ನ ತಾಯಿಯ ಮಾತನ್ನ ಪಾಲಿಸಬೇಕಾಗುತ್ತದೆ. ಆಕೆಯನ್ನ ಅದೇ ಫಾರ್ಚೂನ್ ಕಾರಲ್ಲಿ ಕೂರಿಸಿಕೊಂಡು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಇಬ್ಬರು ಮನೆಯನ್ನ ಸೇರಿಕೊಂಡಾಗ ತನ್ನ ತಾಯಿ ಆರತಿಯೊಂದಿಗೆ ಎದುರಾಗಿ ತನ್ನ ಸೊಸೆಗೆ ಆರತಿ ಮಾಡಿ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ತಪ್ಪಿಕೊಳ್ಳುತ್ತಾರೆ. ಅತ್ತೆ ಸೊಸೆ ಇಬ್ಬರು ಕೂಡ ತುಂಬಾ ಒಳ್ಳೆಯವರು. ನಂತರ ಅವನ ತಾಯಿ ಸತ್ಯೇಂದ್ರ ನಡೆದೆಲ್ಲವನ್ನು ಕೂಡ ಮರೆತು ಹೋಗಿ ರೂಬಿಯ ಜೊತೆ ಸಂತೋಷವಾಗಿ ಬದುಕು ಎಂದು ಹೇಳುತ್ತಾರೆ. ಆಗ ಆ ತಾಯಿ ರೂಬಿಯ ಬಳಿ ಕೆಲವು ವಿಚಾರಗಳನ್ನ ಹೇಳುತ್ತಾರೆ. ಮದುವೆಯಾದ ನಂತರ ಇಬ್ಬರಲ್ಲಿ ಸ್ನೇಹ ಏರ್ಪಡುವುದು ಒಂದು ಪ್ರಕ್ರಿಯೆ. ಎಂದಿಗಾದರೂ ಇಬ್ಬರ ಮಧ್ಯೆ ಜಗಳ ಬಂದಾಗ ನಿಮಗೆ ನೀವೇ ಅದನ್ನ ಪರಿಹರಿಸಿಕೊಳ್ಳಬೇಕು. ಜಗಳ ಮೂರನೇ ವ್ಯಕ್ತಿಯ ಬಳಿಗೆ ಹೋಗಬಾರದು. ಆಗಿರುವ ತಪ್ಪನ್ನ ಶಾಂತಿಯಿಂದ ಬಗೆಹರಿಸಿಕೊಳ್ಳಬೇಕು. ಎದುರಲ್ಲಿದ್ದ ವ್ಯಕ್ತಿಯ ತಪ್ಪನ್ನ ಬೆರಳು ಮಾಡಿ ತೋರಿಸುವುದಕ್ಕಿಂತ ತಪ್ಪು ಏಕೆ ಆಯ್ತು ಅಂತ ಯೋಚನೆ ಮಾಡಿ ಶಾಂತವಾಗಿರಬೇಕು. ರಿಲೇಶನ್ಶಿಪ್ ಅಲ್ಲಿ ಈಗೋ ಕೆಲಸಕ್ಕೆ ಬರುವುದಿಲ್ಲ. ಚಿಕ್ಕ ಚಿಕ್ಕ ಸಮಸ್ಯೆಗಳು ಬಂದರೆ ತಕ್ಷಣ ಸಾರಿ ಹೇಳುವುದಕ್ಕೆ ರೆಡಿಯಾಗಿರಬೇಕು. ಎದುರುಗಡೆ ಇದ್ದವರೇ ಕೇಳಲಿ ಎಂದು ಹಠ ಮಾಡಬಾರದು. ಇದರಿಂದ ಸಮಸ್ಯೆ ಹೆಚ್ಚಾಗುತ್ತದೆ ಹೊರತು ಬಗೆಹರಿಯುವುದಿಲ್ಲ. ಆದ್ದರಿಂದ ಸಾರಿ ಕೇಳುವುದು ರಿಲೇಶನ್ಶಿಪ್ ಅಲ್ಲಿ ಒಂದು ಶ್ರೇಷ್ಠವಾದ ವಿಷಯ.
ವಿಷಯ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.